ಎನ್ಐಎ ಕೇರಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಂತಹ ವರದಿಯಲ್ಲಿ ಏನಿದೆ? ನ್ಯಾಯಾಧೀಶರನ್ನು ಕೂಡ ಟಾರ್ಗೆಟ್ ಮಾಡಿತ್ತ ಪಿಎಫ್ಐ ಹಿಟ್ ಲಿಸ್ಟ್ನಲ್ಲಿ ಯಾರ್ಯಾರಿದ್ರು? ಸ್ನೇಹಿತರೆ, ಮಳೆ ನಿಂತರೂ ಮಳೆ ಹನಿ ನಿಲ್ಲಿಲ್ಲ ಅನ್ನುವಂತಹ ಗಾದೆ ಮಾತು ನಮಗೆಲ್ಲ ಗೊತ್ತಿದೆ. ಇದೇ ಗಾದೆ ಮಾತಿನ ಹಾಗೆ ಮತಾಂಧತೆಯ ವಿಷಬೀಜ ಬಿತ್ತುತ್ತಾ ಇದ್ದಂತಹ ಪಿಎಫ್ಐ ಸಂಘಟನೆಯನ್ನ ಕೇಂದ್ರ ಸರ್ಕಾರ ನಿಷೇಧ ಮಾಡಿದ್ದರೂ ಕೂಡ ಅದು ಹೆಣೆದಿದ್ದಂತಹ ವಿಧ್ವಂಸಕ ಕೃತ್ಯಗಳ ಮಹಾಸಂಚು ಇನ್ನೂ ಕೂಡ ಬಯಲಾಗುತ್ತಾನೆ ಇದೆ. ಇದಕ್ಕೆ ನಿನ್ನೆ ರಾಷ್ಟ್ರೀಯ ತನಿಖಾ ದಳ ಕೇರಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಂತಹ ವರದಿಯೇ ಜ್ವಲಂತವಾದಂತಹ ಉದಾಹರಣೆ. ಎನ್ಐಎ ಕೇರಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದ ವರದಿಯಲ್ಲಿ ಏನಿದೆ? ಕೇರಳದ ಪಾಲಕ್ಕಾಡ್ನಲ್ಲಿ ಏಪ್ರಿಲ್ 16, 2022 ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಎಸ್.ಕೆ. ಶ್ರೀನಿವಾಸನ್ ಅವರ ಹತ್ಯೆಯಾಗಿತ್ತು. ಈ ಪ್ರಕರಣದ ಗಂಭೀರತೆಯನ್ನ ಅರಿತಂತಹ ಕೇಂದ್ರ ಗೃಹ ಸಚಿವಾಲಯ ತನಿಖೆಯನ್ನ ಎನ್ಐಎ ಹೆಗಲಿಗೆ ವಹಿಸಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ಹಲವು ಪಿಎಫ್ಐ ಕಾರ್ಯಕರ್ತರನ್ನ ಎನ್ಐಎ ಬಂಧನ ಮಾಡಿತ್ತು. ಈ ಹತ್ಯೆಯ ಪ್ರಮುಖ ಆರೋಪಿಗಳಾಗಿದ್ದಂತಹ ಮೊಹಮ್ಮದ್ ಬಿಲಾಲ್ ಮತ್ತು ರಿಯಾಜುದ್ದೀನ್ನ ಜಾಮೀನು ಅರ್ಜಿಯ ವಿಚಾರಣೆಯ ಸಂದರ್ಭ ಎನ್ಐಎ ಪಿಎಫ್ಐನ ವಿಧ್ವಂಸಕ ಸಂಚಿನ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದೆ.